ಬೇಳೆ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅರ್ಧ ಕಪ್ ಹೆಸರು ಕಾಳು, ಸ್ವಲ್ಪ ಗೋಡಂಬಿ, ಅರ್ಧ ಕಪ್ ಸಣ್ಣ ರವೆ, ಏಲಕ್ಕಿ ಪೌಡರು, 2 ಕಪ್ ಬೆಲ್ಲ, ತುಪ್ಪ. ಇವಾಗ ಅರ್ಧ ಕಪ್ ಹೆಸರು ಬೇಳೆನ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೋ ಅಲ್ಲೇ ಹೆಸರು ಬೇಳೆನ ಚೆನ್ನಾಗಿ ಹುರಿಯಿರಿ. ಇವಾಗ ಗ್ಯಾಸ್ ಆಫ್ ಮಾಡಿ ಹುರಿದಿರೋ ಹೆಸರು ಬೇಳೆನ ಒಂದು ತಟ್ಟೆಗೆ ಆರಕ್ಕೆ ಬಿಡೋಣ. ಹೆಸರು ಬೇಳೆ ಆರಿದ ನಂತರ ಕುಕ್ಕರ್ಗೆ ಹೆಸರು ಬೇಳೆಯನ್ನು ಹಾಕಿ 2 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಹಾಗೆ 2 ಸರಿ ಚೆನ್ನಾಗಿ ತೊಳೆದ ನಂತರ ಹೆಸರು ಬೇಳೆ ಮುಳುಗೋ ಅಷ್ಟು ನೀರು ಹಾಕೋಣ. ಇದನ್ನ 2 ವಿಷಲ್ ಕೂಗಲು ಬಿಡೋಣ. ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು 2 ಕಪ್ ಬೆಲ್ಲನ ಹಾಕ್ಕೊಳ್ಳೋಣ. ಎರಡು ಕಪ್ ಬೆಲ್ಲಗೆ ಅರ್ಧ ಕಪ್ ನೀರನ್ನು ಹಾಕ್ಕೊಳ್ಳೋಣ. ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಬಾಡಿಸ್ತಾ ಇರೋಣ. ಪಾಕ ಏನು ಮಾಡೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಯಾಕಂದರೆ ನಾವು ಇದನ್ನು ಶೋಧಿಸ್ಕೋಬೇಕು, ಅದಕ್ಕೋಸ್ಕರ. ನೋಡಿ, ಈ ರೀತಿ ಬೆಲ್ಲ ಕರಗಿರಬೇಕು ನೀಟಾಗಿ. ಈ ರೀತಿ ಬೆಲ್ಲ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಬೆಲ್ಲವನ್ನು ಶೋಧಿಸ್ಕೊಳ್ಳೋಣ. ಒಂದು ಸ್ಟೀಲ್ದು ಟೀ ಸೋಸೋದಿರುತ್ತಲ್ಲ, ಅದರಲ್ಲಿ ಬೆಲ್ಲವನ್ನು ನೀಟಾಗಿ ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡ್ಮೇಲೆ ನೋಡಿ, ಇಲ್ಲಿ ಬೆಲ್ಲದಲ್ಲಿ ಇರೋ ಕಸ ಕಡ್ಡಿ ಎಲ್ಲ ಇಲ್ಲಿ ಬಂದು ನಿಂತಿರುತ್ತೆ. ಇವಾಗ ಇದನ್ನು ತೆಗೆಯೋಣ. ಇವಾಗ ಹೆಸರು ಬೇಳೆ ರೆಡಿಯಾಗಿದೆ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ಗೋಡಂಬಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ನೀಟಾಗಿ. ಈ ಥರ ಕಂದು ಬಣ್ಣ ಬಂದಮೇಲೆ ಈಗ ತಕ್ಕೊಳ್ಳೋಣ ಅದನ್ನು ಒಂದು ತಟ್ಟೆಗೆ. ಅರ್ಧ ಕಪ್ ಸಣ್ಣ ರವೆ ಹಾಕೋಣ. ನೀಟಾಗಿ ಮೀಡಿಯಮ್ ಫ್ಲೋ ಅಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ಸಣ್ಣ ರವೆನ. ಇವಾಗ ಸಣ್ಣ
ರವೆನ ಚೆನ್ನಾಗಿ ಹೀಗೆ ಹೋದ್ಮೇಲೆ ಬೇಯಿಸಿಟ್ಟಿರೋ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ತಳ ಹಿಡಿಬಾರ್ದು, ಕೈಯಾಡ್ತಾ ಇರಬೇಕು. ಈ ಹಂತದಲ್ಲಿ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಇವಾಗ ನಾವು ಶೋಧಿಸಿ ಇಟ್ಕೊಂಡಿರೋ ಬೆಲ್ಲದ್ದು ಪಾಕನ ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ. ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈ ರೀತಿ ಆದಮೇಲೆ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಕೈಯಾಡ್ತಾ ಇರೋಣ. ನೋಡಿ, ಹೀಗೆ ತಳ ಬಿಡಬೇಕು. ನೀಟಾಗಿ ತಳ ಬಿಡ್ತಿದೆ. ಆಮೇಲೆ ಇನ್ನೊಂಚೂರು ಮತ್ತೆ ತುಪ್ಪ ಹಾಕ್ಕೊಳ್ಳೋಣ. ಈಗ 1/4 ಬಟ್ಲು ತುಪ್ಪ ಆಯಿತು. ಇವಾಗ ಮತ್ತೆ ನೀಟಾಗಿ ಕೈಯಾಡಿಸ್ಕೊಳ್ಳೋಣ. ಇವಾಗ ಗೋಡಂಬಿಯನ್ನು ಗ್ಯಾಸ್ ಆಫ್ ಮಾಡಿ ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಗೋಡಂಬಿ ಎಲ್ಲ ಹಲ್ವಾಗೆ ಸೇರ್ಕೋಬೇಕು. ಅದನ್ನು ಹಿಂಗೆ 2-3 ಸರಿ ತಿರುವು ಹಾಕೋಣ. ಇದನ್ನು ಇವಾಗ ಗ್ಯಾಸ್ ಆಫ್ ಆಗಿದೆ, 10 ನಿಮಿಷ ಇದನ್ನು ಆರಲ್ಲಿ ಬಿಡೋಣ. ನೋಡಿ, 10 ನಿಮಿಷ ತಣ್ಣಗಾದ್ಮೇಲೆ ಹೀಗಾಗಿರುತ್ತೆ ಹಲ್ವಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.